ಲೌಡ್ ಸ್ಪೀಕರ್ ಎಲ್ಲರೂ SDA FD ಇವತ್ತೆಲ್ಲರೂ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕೂತಿದ್ದೀವಿ ಸರ್. ಬೆಳಗ್ಗೆಯಿಂದ ಇಲ್ಲಿವರೆಗೂ ಕೂತಿದ್ದೀವಿ. ನಮ್ಮ BA ಒಬ್ಬರು ನಿನ್ನೆ ರಾತ್ರಿ 10 ಗಂಟೆ ಸರ್ ನಮ್ಮದು ಮೀಟಿಂಗ್ ಮುಗಿದಾಗ. ಹಾಂ ಸರ್, ಹೌದು ಸರ್. ಸರ್ 27 ವರ್ಷ ಅಷ್ಟೇ ಸರ್ ಆ ಮಗುಗೆ, ಇನ್ನೂ ಮದುವೆ ಆಗಿಲ್ಲ, ಇನ್ನು ಜೀವನ ಅಂದರೆ ಏನು ಅಂತಲೇ ಶುರು ಮಾಡಿಲ್ದಲೇ ಇರೋ ಮಗು ಸರ್. ಬೆಳಗ್ಗೆ 6:15 ಫೀಲ್ಡಲ್ಲಿ ಇರಬೇಕು, ಫೀಲ್ಡಲ್ಲಿ ಇಲ್ಲ, GPS ಫೋಟೋ ಹಾಕಿಲ್ಲ ಅಂತಂದರೆ ನಾನು ನಿಮ್ಮಲ್ಲಿ ರಿಪೋರ್ಟ್ ಮಾಡ್ತೀನಿ ಅಂತ ನಮ್ಮ ತಹಸೀಲ್ದಾರ್ ಹೇಳ್ತಾರೆ. ಎಲ್ಲ ಆ ಭಯಕ್ಕೆ ಇಡೀ ತುಮಕೂರು ಜಿಲ್ಲೆನಲ್ಲಿ ಎಲ್ಲ VAs 6:15 ಫೀಲ್ಡಲ್ಲಿದ್ದಾರೆ ಸರ್. ಇಡೀ ಜಿಲ್ಲೆ ಪೂರ್ತಿ ಫೀಲ್ಡಲ್ಲಿದ್ದಾರೆ 6:15 ಬೆಳಗ್ಗೆ. ನಮ್ಮ ಜೀವಕ್ಕೆ ಯಾರೂ ಬೆಲೆ ಕೊಡ್ತಾ ಇಲ್ಲ ಸರ್ ಇಲ್ಲಿ. ಸರ್ ನಾವು ಯಾರೂ ನಮ್ಮ ಫ್ಯಾಮಿಲಿ ಜೊತೆ 5 ನಿಮಿಷ ಕಳೆಯೋಕ್ಕಾಗ್ತಾ ಇಲ್ಲ, ಮಾತಾಡೋಕ್ಕಾಗ್ತಾ ಇಲ್ಲ. ನಮ್ಮ ಮಕ್ಳ ಕಷ್ಟ ಸುಖ ನಾವೇ ಕೇಳೋಕ್ಕಾಗ್ತಾ ಇಲ್ಲ. ನಾವು ತಾಯಿಯಾಗಿನೂ ಸೋಲ್ತಾ ಇದ್ದೀವಿ, ಮಗಳಾಗಿ ಸೋಲ್ತಾ ಇದ್ದೀವಿ, ಹೆಂಡತಿಯಾಗಿ ಸೋಲ್ತಾ ಇದ್ದೀವಿ. ನಮಗೆ ರಕ್ಷಣೆನೇ ಇಲ್ಲ ಸರ್. ನಮಗೆ ಸರ್ ನಮ್ಗೆ ನ್ಯಾಯ ಬೇಕು. ನಾವು ಆ ಮಗುನ ಒಂದ್ಸತಿ ನೋಡಬೇಕು ಅಂತ ಬೆಳಗ್ಗೆಯಿಂದ ನಮ್ಮವ್ರು ಎಲ್ಲರೂ ಊಟ ತಿಂಡಿ ಬಿಟ್ಟು ಕಾಯ್ತಾ ಕೂತಿದ್ದಾರೆ ಸರ್. ಎಲ್ಲರೂ ಕೂತಿದ್ದಾರೆ, ನಾವು ಇಲ್ಲೇ ಕೂತಿದ್ದೀವಿ. ಇಷ್ಟೊತ್ತಾದ್ರೂ ನಮ್ಮನ್ನು ಯಾರು ಏನು ಎತ್ತ. ಸರ್ ಅವ್ರದ್ದು ಸ್ವಂತ ಊರು ಬಂದು ಟಿ ಬೇಗೂರು ಸರ್. ಹಾಂ ಸರ್, ಕೆಲಸಕ್ಕೆ ಇಲ್ಲಿ ಗೂಳೂರು ಹೋಗ್ಲಿಕ್ಕೆ ಬರ್ತಾಯಿದ್ರು ಸರ್. 2016 ಬ್ಯಾಚ್ VA ಅವರು. ಸರ್ ನಮ್ಗೆ ಯಾರಿಗೂ VAsಗೆ ರಕ್ಷಣೆನೇ ಇಲ್ಲ, ಯಾರು ನಮ್ಮನ್ನು ಕೇಳ್ತಾನೂ ಇಲ್ಲ. ನೀವು ಏನು, ನಿಮ್ಮ ಕಷ್ಟ ಏನು, ಸುಖ ಏನು, 5 ಗಂಟೆಗೆ ಬನ್ನಿ ಅಂದರೆ 5 ಗಂಟೆ, ರಾತ್ರಿ 10 ಗಂಟೆ ಅಂದರೆ 10 ಗಂಟೆ. ನಮ್ಗೆ 10ರಿಂದ 5:15 ಆ ಕ್ಯಾಂಪ್ಸ್ ಆ್ಯಪ್ ಮಾಡಿರೋದು ವೇಸ್ಟು ಸರ್. ನಾವು ಯಾರು ಆ ಟೈಮಿಂಗ್ ಸೆನ್ಸಲ್ಲಿ ಮಾಡ್ತಾನೆ ಇಲ್ಲ ಸರ್. ಸರ್ ನಮ್ಗೆ ಆ ಮಗು ನೋಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಸರ್. CG ಆಫೀಸ್ ಬಿಲ್ಡಿಂಗಲ್ಲಿ ಎಲ್ಲರೂ ಕೂತಿದ್ದೀವಿ ನಾವು. 5 ನಿಮಿಷ ನಾವು ಯಾರೂ ಗಲಾಟೆ ಮಾಡಲ್ಲ ಸರ್. ಅವಳನ್ನ ನೋಡ್ಬೇಕಂತ ನಾವು ಕಾಯ್ತಾ ಇದ್ದೀವಿ. ದಯಮಾಡಿ ಅವಳನ್ನ ನೋಡೋದಕ್ಕೆ ನಮ್ಗೆಲ್ರಿಗೂ ಅವಕಾಶ ಮಾಡಿಕೊಡ್ಬೇಕು ಸರ್. ಯಾಕಂದರೆ ಈಗ ನಾವು ಎಲ್ಲರೂ ಇಷ್ಟು ಜನ ಹೋದರೆ ಸರ್, ನಾನು ಎಲ್ಲರೂ ಈಗ ಹಾಸ್ಪಿಟಲ್ ಹತ್ರ ಹೋದೆ, ಅಲ್ಲಿ ಪೇಷಂಟ್ಗಳಿಗೆ ತೊಂದರೆ ಆಗುತ್ತೆ ಸರ್. ಇಷ್ಟು ಜನ ಕ್ರೌಡಲ್ಲಿ ಹೋಗೋಕ್ಕಾಗಲ್ಲ. ನಾವು ಒಂದ್ಸತಿ ಆ ಮಗುನ ಮುಖ ನೋಡ್ಬೇಕಂತ ಎಲ್ಲರೂ ಕಾಯ್ತಾ ಇದ್ದಾರೆ. ದಯಮಾಡಿ ಸರ್, ದಯಮಾಡಿ ಇದು ರಿಕ್ವೆಸ್ಟ್. ನಾವು ಎಲ್ಲರೂ ಕಾಯ್ತಾ ಇದ್ದೀವಿ, ದಯಮಾಡಿ. ಸರ್ಕಾರದಲ್ಲಿ ಈಗ ನಿಮಗೇನು ಸರಿಯಾದ ರೀತಿ ಇದು ಒಂದು ಆಪರೇಷನ್ ಅರ್ಥ ಮಾಡಿಸ್ಲಿಕ್ಕೆ 10 ಗಂಟೆ ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆ ಅಂತ ಏನ್ ಹೇಳ್ತೀರಿ, ಅದಕ್ಕೆ ಸ್ಟ್ರಿಕ್ಟ್ ಆಗಿ ಸರ್ಕಾರದಿಂದ ಒಂದು ಸುತ್ತೋಲೆ ಹೊಡಿಸ್ಬೇಕು ಅಂತ ಹೇಳಿ ಸರ್ ದಯಮಾಡಿ. ಯಾಕಂದ್ರೆ ಎಷ್ಟೋ ಕುಟುಂಬಗಳು ಉಳಿತವೆ, ಎಷ್ಟೋ ಗಂಡ ಹೆಂಡತಿ ತರ ಜೀವನ ಮಾಡ್ತಾರೆ. ಇಲ್ಲಾಂದ್ರೆ ನಿಮ್ ಪರವಾಗಿ ಧ್ವನಿ ಏರ್ಸ್ಬಿಟ್ಟು ನಾನು ಮಾತಾಡ್ತೀನಿ, ಮಾತಾಡಿ ಸರ್. ಎಷ್ಟೋ ಜನ ಹೆಣ್ಮಕ್ಳು ಇವತ್ತು ಡಿವೋರ್ಸ್ ತಗೊಂಡಿದೀವಿ. ಯಾಕೆ ಅಂದ್ರೆ ನಮ್ಮ ಕೈಲಿ ಫ್ಯಾಮಿಲೀಸ್ನ ನಿಭಾಯಿಸಕ್ ಆಗ್ತಾ ಇಲ್ಲ ಸರ್. ಮಕ್ಳುಗಳನ್ನ ಹಾಸ್ಟೆಲ್ಗಳಿಗೆ ಹಾಕಿದೀವಿ. ಯಾಕಂದ್ರೆ ನಮ್ಮ ಯೋಗ್ಯತೆಗೆ ಮಕ್ಳಿಗೆ ಹೋಗಿ ಪಾಠ ಹೇಳ್ಕೊಡಕ್ಕಾಗಲ್ಲ ಸರ್. ಇಲ್ಲಮ್ಮ, ನಾನು ಯಾರು ಮಾಡಿ 5 ಗಂಟೆಗೆ ನಮ್ಗಂತ ಹೀನಾಯ ಪರಿಸ್ಥಿತಿಗೆ ಬಂದ್ಬಿಟ್ಟಿದೀವಿ ಸರ್. ಹೀನಾಯ ಪರಿಸ್ಥಿತಿ. ಬೆಳಗ್ಗೆಯಿಂದ ಕೂತಿದೀವಿ ಸರ್. ಯಾರೂ ನಮ್ಮ ಕಷ್ಟ ಏನು ಸುಖ ಏನು ಅಂತ ಯಾರೂ ಬಂದು ಕೇಳಿಲ್ಲ. ಈಗ ಸರ್ ಒಬ್ಬರೇ ಬಂದಿರೋದು. ಬೆಳಗಿಂದ ನಾವು ಕೂತಿರೋದಕ್ಕೆ ಇವಾಗ ಸರ್ ಬಂದಿರೋದು ಒಬ್ಬರೇ. ದಯಮಾಡಿ ಸರ್, ದಯಮಾಡಿ ನಮಗೆ ಬಾಡಿ ನೋಡೋಕೆ ಅವಕಾಶ ಮಾಡಿಕೊಡಕ್ಕೆ ಹೇಳಿ ಸರ್.